ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಗ್ನಿಸಾಕ್ಷಿ ಮೂಲಕ ಮನೆ ಮಾತಾದಂಥವ್ರು, ಸೆನ್ಸೇಷನ್ ಆದಂಥವ್ರು ವೈಷ್ಣವಿ ಅವರು ನಂತರದಲ್ಲಿ ಬಿಗ್ ಬಾಸ್ಗೆ ಹೋಗ್ತಾರೆ. ಬಿಗ್ ಬಾಸ್ನಲ್ಲಿ ಮಿಂಚ್ತಾರೆ. ಅದಾದ ಬಳಿಕ 2-3 ಸಿನಿಮಾವನ್ನು ಮಾಡ್ತಾರೆ. ಅದಾದ ಬಳಿಕ ಏನು ಸೀತಾರಾಮ ಅಂತ ಧಾರಾವಾಹಿ ಬರುತ್ತೆ, ಅದರಲ್ಲೂ ಕೂಡ ಸೂಪರಾಗಿ ಮಿಂಚ್ತಾರೆ. ತಾವು ಗಮನಿಸಿದ ಹಾಗೆ ಸ್ಲಿಪ್ಪಾಗಿ ಅಂದರೆ ರೀಲ್ಸನ್ನು ಮಾಡ್ತಿರ್ತಾರೆ. ಸ್ಲಿಪ್ಪಾಗಿ ಹಾಗೆಯೇ ಕೆಳಗಡೆ ಬೀಳ್ತಾರೆ. ಏನೂ ಆಗಿಲ್ಲ, ತಮಾಷೆಯಿಂದ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಕ್ಯಾಪ್ಷನನ್ನು ಹಾಕ್ಕೊಂಡಿದ್ದಾರೆ. ಬೀಳೋದ್ರಲ್ಲಿ ಏನಾದರೂ ಒಂದು ಅವಾರ್ಡ್ ಕೊಡ್ತಿದ್ರೆ ಒಲಿಂಪಿಕ್ನಲ್ಲಿ ಅದನ್ನು ನಾನೇ ಅನಿಸುತ್ತೆ ಫಸ್ಟ್ ತೊಗೊಳ್ಳೋದು. ಯಾಕೆಂದರೆ ನಾನು ಆಗಾಗ ಬೀಳ್ತಾ ಇರ್ತೀನಿ, ಈ ರೀತಿ ಎಡುತ್ತಾ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಕ್ಯಾಪ್ಷನನ್ನು ಬರ್ಕೊಂಡಿದ್ದಾರೆ. ಅಭಿಮಾನಿಗಳು ಒಂದು ನಗುವಂಥ ಎಮೋಜಿ, ಸ್ಮೈಲಿಂಗ್ ಎಮೋಜಿಯನ್ನೆಲ್ಲ ಕಳಿಸ್ತಾ ಇದ್ದಾರೆ. ಒಟ್ಟಾರೆ ಈಗ ಸದ್ಯಕ್ಕೆ ಮಹತ್ವದಂಥ ಒಂದು ಸೂಪರ್ ಗುಡ್ ನ್ಯೂಸ್ ಅಂದರೆ ವೈಷ್ಣವಿ ಅವರ ಕಡೆಯಿಂದ ಹೊಸದೊಂದು ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ. ಮದುವೆ ಬಳಿಕ ಕಂಪ್ಲೀಟಾಗಿ ಧಾರಾವಾಹಿಯಿಂದ ದೂರ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ರು. ವೈಷ್ಣವಿ ಅವರು ಮದುವೆಯಾಗಿ ಸರಿಸುಮಾರು 1-1.5 ವರ್ಷಗಳು ಕಳೆಯುತ್ತಾ ಬಂದಿದೆ. ಇದರ ಜೊತೆಗೆ ಈಗ ಇತ್ತೀಚೆಗಷ್ಟೇ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಕೂಡ ಆಚರಣೆ ಮಾಡಿಕೊಂಡ್ರು. ಇದೀಗ ಗೆಳತಿ ಗಾಯತ್ರಿ ಎಂಬ ಒಂದು ಧಾರಾವಾಹಿಯ ಮೂಲಕ ಮತ್ತೊಮ್ಮೆ ಇವರು ಕಿರುತೆರೆಗೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಸೀತಾರಾಮ ಧಾರಾವಾಹಿ ತುಂಬ ಚೆನ್ನಾಗಿ ಬಂತು, ಜನರು ಕೂಡ ತುಂಬಾ ಇಷ್ಟಪಟ್ಟಿದ್ರು. ಸೀತಾ ಮತ್ತು ರಾಮ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿತ್ತು. ಅದಾಗಿ ಮದುವೆನ ಮಾಡ್ಕೋತಾರೆ, ಅದ್ಭುತವಾದಂಥ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಗುಡ್ ನ್ಯೂಸನ್ನು ನೀಡುವ ಮೂಲಕ ಜನರಿಗೆ ಖುಷಿ ಪಡಿಸಿದ್ದಾರೆ. ಒಟ್ಟಾರೆ ನಿಮಗೂ ಕೂಡ ಇಷ್ಟನ ವೈಷ್ಣವಿ ಅವರು ರೀಲ್ಸ್ಗಳನ್ನು ಮಾಡ್ತಾ ಇದ್ರು. ಅಂದರೆ ಮದುವೆ ಆದಮೇಲೂ ಕೂಡ, ಮದುವೆಗೂ ಮುಂಚೆ ಮಾಡ್ತಾ ಇದ್ರು ರೀಲ್ಸ್ಗಳು. ಮದುವೆ ಆದಮೇಲೂ ಸಹ ಪತಿಯ ಜೊತೆನೂ ಕೂಡ ರೀಲ್ಸ್ಗಳನ್ನು ಮಾಡಿದ್ರು. ಹಲವಾರು ಕಡೆ ಸುತ್ತಾಡೋಕ್ಕೆ ಹೋದ್ರು. ಇವರ ಪತಿ ನಾರ್ತ್ ಇಂಡಿಯಾದವರು. ಸೊ ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಬರ್ತಾರೆ, ಎಂಜಾಯ್ ಮಾಡ್ತಾರೆ, ಬೇರೆ ಬೇರೆ ಸ್ಥಳಕ್ಕೆಲ್ಲ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ. ರೀಲ್ಸ್ ಮಾಡುವಂಥ ಟೈಮ್ ಮನೇಲಿ ಅವಾಗ ಒಂದು ಸ್ವಲ್ಪ ಮಟ್ಟಿಗೆ ಇವರು ಸ್ಲಿಪ್ ಆಗ್ತಿರ್ತಾರಂತೆ. ಸೊ ಒಂದು ಫನ್ನಿ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಅವಾಗ ಸ್ಲಿಪ್ ಆಗ್ತಾ ಇರ್ತೀನಿ ಅಂತ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹೀಗಾಗಿ ಶೇರ್ ಮಾಡಿಕೊಂಡೆ ಅಂತ ಒಂದು ವಿಚಾರವನ್ನು ತಿಳಿಸಿದ್ದಾರೆ.